ನರೇಂದ್ರ ಮೋದಿ ಸರ್ಕಾರ ದಕ್ಷಿಣದ ರಾಜ್ಯಗಳಿಗೆ ಅದರಲ್ಲೂ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡ್ತಾ ಇದೆ, ತಾರತಮ್ಯ ಮಾಡ್ತಾ ಇದೆ ಅಂತ ಇವತ್ತು ಮೋದಿ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡಿದೆ. ಇದು ಕಾಂಗ್ರೆಸ್ ನಡೆಸಿದಂತಹ ಪ್ರತಿಭಟನೆ ಅಲ್ಲ. ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಇಡೀ ಕ್ಯಾಬಿನೆಟ್ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದೆ. ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ದೆಹಲಿಯಲ್ಲಿ ಕಾಂಗ್ರೆಸ್ ಹೋರಾಟವನ್ನು ನಡೆಸಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಇಡೀ ಕ್ಯಾಬಿನೆಟ್ ದೆಹಲಿಯ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದೆ. ರಾಜ್ಯದಲ್ಲೂ ಕೂಡ ಯಾವ ಸರ್ಕಾರಗಳು ಕೂಡ ಈ ಹೆಜ್ಜೆಯನ್ನು ಇಟ್ಟಿರಲಿಲ್ಲ. ಮೋದಿ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ, ಆ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಜಂತರ್ ಮಂತರ್ನಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಪ್ರತಿನಿಧಿಗಳು, ಸಚಿವರು, ಶಾಸಕರುಗಳು ಎಲ್ಲರೂ ಇದ್ರು, ಲೋಕಸಭಾ ಸದಸ್ಯರಿದ್ರು. ಹೋರಾಟವನ್ನು ಮಾಡ್ತಾ ಇದೆ. ಮೋದಿಯವರಿಂದ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಅನುಮಾನ ಬರುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಲೋಕಸಭಾ ಚುನಾವಣೆಗಾಗಿ ಈ ತೆರಿಗೆ ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗಿಸಿದೆಯಾ ಅನ್ನುವ ಅನುಮಾನ ಬರುತ್ತೆ, ಪ್ರಶ್ನೆಗಳು ಹೇಳ್ತಿದ್ದಾವೆ. ಇದರ ಕಾಂಗ್ರೆಸ್ನ ವಿರುದ್ಧ, ಕಾಂಗ್ರೆಸ್ನ ದೆಹಲಿ ಚಲೋ ವಿರುದ್ಧ ರಾಜ್ಯದಲ್ಲಿ ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಿಎಂ ಕಚೇರಿಗೆ ಬೀಗ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಕಾಂಗ್ರೆಸ್ನ ಗ್ಯಾರಂಟಿ ಫೇಲ್ ಆಗಿದೆ ಅಂತ ಬೊಮ್ಮಾಯಿ ಮತ್ತು ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ನ 135 ಶಾಸಕರು ಮತ್ತು ಸಂಸದರು ಪ್ರತಿಭಟನೆಯನ್ನು ನಡೆಸಿದ್ರು. ಕೇಂದ್ರದಿಂದ ನಡೆಯುತ್ತಿದೆ ಅನ್ನುವ ಅನ್ಯಾಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ದೆಹಲಿಯ ಪ್ರತಿಭಟನೆಯ ವಿರುದ್ಧ ರಾಜ್ಯದಲ್ಲಿ ಹೋರಾಟ ನಡೀತು. ಸಿದ್ದರಾಮಯ್ಯನವರ ಕಚೇರಿಗೆ ಬೀಗ ಹಾಕೋದಕ್ಕೆ ಬಿಜೆಪಿಯ ನಾಯಕರು ಪ್ರಯತ್ನವನ್ನ ಮಾಡಿದ್ರು. ಪೊಲೀಸರು ಅವರನ್ನ ಅರ್ಧದಲ್ಲೇ ತಡೆದ್ರು. ಸಿದ್ದರಾಮಯ್ಯ ಏನ್ ಮಾತಾಡಿದ್ರು ದೆಹಲಿಯಲ್ಲಿ, ಅದಕ್ಕೆ ಪ್ರತ್ಯುತ್ತರವಾಗಿ ಬೊಮ್ಮಾಯಿ ಮತ್ತು ವಿಜಯೇಂದ್ರ ಅವರು ಏನ್ ಮಾತನಾಡಿದ್ರು ಕೇಳ್ಕೊಂಡು ಬನ್ನಿ. ಜನಸಂಖ್ಯೆ, ವಿಸ್ತೀರ್ಣ, ಕಾಡಿರ್ತಕ್ಕಂಥದ್ದು, ತಲೆ ಆದಾಯ, ಸಮುದಾಯಗಳ ಅಭಿವೃದ್ಧಿ, ತೆರಿಗೆ ಹಂಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನು ಇಟ್ಟುಕೊಂಡಿದ್ದಾರೆ. ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನ ಸರಿಯಾಗಿ ಮಾಡಲಿಲ್ಲ. ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನ ಮಾಡದವು. ಜನಸಂಖ್ಯೆ ನಿಯಂತ್ರಣ ಮಾಡದದ್ದು ಈಗ ನಮಗೆ ಶಾಪ ಆಗಿದೆ. ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ. ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ, ಅದನ್ನ ವಿರೋಧ ಮಾಡಲ್ಲ. ಆದರೆ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತೇಳಿ ಕೋಳಿನೇ ಕುಯ್ದಾಕಬಾರದು ಅನ್ನೋದು ನಮ್ಮ ವಾದ. ಹಾಲು ಕರೀತದೆ ಅಂತ ಹೆಸರು, ಹಾಲು ಹೆಚ್ಚು ಕರೀತದೆ ಅಂತೇಳಿ ಹಸುನ್ ಕೆಚ್ಚಲೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ. 15th Finance Commission is an independent organization, autonomous organization. We do not want to interfere. ಹಾಗಾದ್ರೆ ಅಮ್ಮ ನೀನು 11,495 ಕೋಟಿ ರೂಪಾಯಿನ ಕೊಡ್ಲಿಲ್ವಲ್ಲ, ಯಾಕ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ? ಕ್ಯೂ झूठ बोलता है ಮೇಡಮ್? ಇಂಟರ್ಫಿಯರ್ ಆಗಲ್ವಂತೆ. ಹಾಗಾದ್ರೆ why you are refused? It has been refused by our finance minister and she is representing Karnataka. ಫೈನಾನ್ಸ್ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು? ಇಟ್ ಈಸ್ ನನ್ ಅದರ್ ದ್ಯಾನ್ ನರೇಂದ್ರ ಮೋದಿಜಿ. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ನಾಟಕ ಮಾಡುವಂತ ಒಂದು ಸರ್ಕಾರ ಇನ್ನೊಂದಿಲ್ಲ. ಸಾಮಾನ್ಯ
ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ತಮ್ಮ ತತ್ವ ಆದರ್ಶಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ. ಅವರು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಅದರಲ್ಲೂ ಅವರ ಸ್ಥಾನವನ್ನು ಉಳಿಸಿಕೊಳ್ಳುವ ಸಲುವಾಗಿ ಹೋರಾಟವನ್ನು ಮಾಡ್ತಾರೆ. ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ ಇದೆ. ಇವರು ರಾಜ್ಯದಲ್ಲಿ ಅಧಿಕಾರವನ್ನ ಆಡಳಿತ ನಡೆಸತಕ್ಕಂತ ಯಾವುದೇ ಒಂದು ಯೋಗ್ಯತೆ ಅಥವಾ ರಾಜ್ಯ ಸರ್ಕಾರ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೆಹಲಿ ಚಲೋ ಮಾಡ್ತಾ ಇರ್ತಕ್ಕಂಥ ನಿಮಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮನೆಗೆ ಕಳಿಸ್ತಕ್ಕಂಥ ಗರ್ ಚಲೋ ಕಾರ್ಯಕ್ರಮವನ್ನ ಈ ರಾಜ್ಯದ ಮತದಾರ ಇವತ್ತು ಮಾಡಿರ್ತಾರೆ. ಇವತ್ತು ಯಾವುದೇ ವಿಧಾನಸಭಾ ಯಾವುದೇ ಮಂತ್ರಿಗಳು ಕೊಠಡಿ ಹೋದ್ರೆ ಕಾಂಗ್ರೆಸ್ನ ಆರೋಪಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಉತ್ತರವನ್ನು ಕೊಡ್ತಾ ಇದ್ರು. ಕಾಂಗ್ರೆಸ್ನ ಆರೋಪಗಳಿಗೆ ರಾಜ್ಯಸಭೆಯಲ್ಲಿ ಭಾಷಣದ ವೇಳೆ ನರೇಂದ್ರ ಮೋದಿ ಉತ್ತರವನ್ನು ಕೊಟ್ಟರು. ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೋರಾಡ್ತಿರುವಂತಹ ಕಾಂಗ್ರೆಸ್ನ ವಿರುದ್ಧ ನರೇಂದ್ರ ಮೋದಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ದೆಹಲಿಯ ಪ್ರತಿಭಟನೆಗೆ ಮೋದಿ ತಿರುಗೇಟನ್ನು ಕೊಟ್ಟರು. ಉತ್ತರದ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಪಾಲು ಎಂಬ ವಾದಕ್ಕೆ ಮೋದಿ ಇವತ್ತು ತೀಕ್ಷ್ಣವಾದಂತಹ ಉತ್ತರವನ್ನು ಕೊಟ್ಟರು. ಅಭಿವೃದ್ಧಿ ಹೊಂದಿದ ರಾಜ್ಯಗಳು ಹಿಂದುಳಿದ ರಾಜ್ಯಗಳಿಗೆ, ಅಭಿವೃದ್ಧಿ ಹೊಂದಿದ ರಾಜ್ಯಗಳಿಂದ ಬರುವಂತಹ ತೆರಿಗೆ ಹಣದಲ್ಲಿ ಹಿಂದುಳಿದ ರಾಜ್ಯಗಳಿಗೆ ಅನುದಾನ ಕೊಡಬಾರದು ಅಂತ ವಾದಿಸ್ತಾ ಇದ್ದಾವ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟರು. ಲಸಿಕೆ ಯಾವುದೋ ಒಂದು ರಾಜ್ಯದ ಯಾವುದೋ ಒಂದು ನಗರದಲ್ಲಿ ಮಾಡಿದ್ರೆ ಅದರ ಲಾಭ ಇಡೀ ದೇಶಕ್ಕೆ ಸಿಗೋದಿಲ್ವಾ? ಹಿಮಾಲಯದ ನದಿ ಮೇಲಿನ ಅಧಿಕಾರ ನನ್ನದು ಅಂತ ಹಿಮಾಲಯ ವಾದ ಮಾಡಿದ್ರೆ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರು. ಇದರ ಜೊತೆಗೆ ಮತ್ತೊಂದು ಮಹತ್ವದ ಪ್ರಶ್ನೆಯನ್ನ ನರೇಂದ್ರ ಮೋದಿ ಮುಂದಿಟ್ಟರು. ಕಲ್ಲಿದ್ದಲಿನ ಸಂಪತ್ತಿರುವಂತಹ ರಾಜ್ಯಗಳು ಇದು ನಮ್ಮ ಸಂಪತ್ತು, ನಾವು ಬೇರೆ ರಾಜ್ಯಗಳಿಗೆ ಕೊಡೋದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಈ ರೀತಿಯ ವಾದಗಳು ಬಂದ್ರೆ ಏನ್ ಮಾಡ್ತೀರಿ ಅಂತ ಪ್ರಶ್ನೆಯನ್ನ ಎತ್ತಿದ್ರು. ಆಕ್ಸಿಜನ್ ಹಾಹಾಕಾರ ಇತ್ತು ಕೋವಿಡ್ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಪೂರ್ವದ ರಾಜ್ಯದವರು ನಮಗೆ ಬೇಕಾಗಿದೆ, ನಾವು ಕೊಡಲ್ಲ ಅಂದಿದ್ರೆ ಅವಾಗ ಏನ್ ಮಾಡ್ತಾ ಇದ್ರಿ? ದೇಶ ಒಡೆಯುವಂತಹ ಆಲೋಚನೆಯನ್ನ ನಿಲ್ಲಿಸಿ ದೇಶವನ್ನ ಜೋಡಿಸೋ ಕೆಲಸ ಮಾಡಿ ಅಂತ ನರೇಂದ್ರ ಮೋದಿ ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆಯ ಪಾಲನ್ನ ನಮಗೆ ಕೊಡಿ ಅನ್ನುವ ವಾದವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಬೇರೆ ರಾಜ್ಯಗಳು ವಾದವನ್ನ ಮುಂದಿಟ್ಟರೆ ನೈಸರ್ಗಿಕ ಸಂಪತ್ತಿನ ವಿಷಯದಲ್ಲಿ, ಕೋವಿಡ್ ವ್ಯಾಕ್ಸಿನ್ ವಿಷಯದಲ್ಲಿ, ನೀರಿನ ವಿಷಯದಲ್ಲಿ ಈ ರೀತಿ ವಾದಗಳು ಬಂದರೆ ಏನು ಮಾಡ್ತೀರಾ ಅನ್ನುವ ಪ್ರಶ್ನೆಯನ್ನ ನರೇಂದ್ರ ಮೋದಿ ಇವತ್ತು ಸಂಸತ್ನ ರಾಜ್ಯಸಭೆಯಲ್ಲಿ ಮಾತನಾಡ್ತಾ ಮುಂದಿಟ್ಟರು. ಮೋದಿ ಮಾತನಾಡಿದ್ದನ್ನು ಕೇಳ್ಕೊಂಡು ಬನ್ನಿ. वैक्सीन उस शहर में बनी थी, इसलिए देश के और भागों को इसका लाभ नहीं मिलेगा, ये सोचेंगे क्या? क्या सोच बन गई है? और एक राष्ट्रीय दल के अंदर से ऐसे विचार आए, ये बहुत बहुत दुखद की बात है। मैं पूछना चाहता हूं आदरणीय सभापति जी, क्या अगर हिमालय कल कहना शुरू कर दें, हिमालय कल बोलना शुरू कर दें कि नदियां मेरे यहां से बहती हैं, मैं तुम्हें पानी नहीं दे दूंगा, पानी का अधिकार मेरा है, देश का क्या होगा? देश कहां जाकर के रुकेगा? अगर जिन राज्यों में कोयला है वो कह दे कोयला नहीं मिलेगा, ये हमारी संपत्ति है, जाओ तुम अंधेरे में गुजारा करो, देश कैसे चलेगा? आदरणीय सभापति जी, ऑक्सीजन कोविड के समय हमारे यहां ऑक्सीजन की संभावनाएं पूर्वी कार्य में जो उद्योग है उसके ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.